ಪಾಪ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ರೈತರ ಮಕ್ಕಳು ಅಂತಾರೆ. ಏನು ಮಾಡಿದ್ರು ರೈತರಿಗೆ ಅಂತ ಹೇಳ್ತಾರೆ. ರೈತರಿಗೆ ಸಾಲ ಮನ್ನಾ ಮಾಡಿದ್ದು ನೀವು ಮಾಡಿದ್ರು ಕುಮಾರಸ್ವಾಮಿ ಮಾಡಿದ್ನು. ಇವತ್ತು ಹಲವಾರು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿತ್ತು. ಆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಶಕ್ತಿ ಕೊಟ್ಟವರು ಯಾರು? ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು. ಪ್ರಧಾನಮಂತ್ರಿ ಆದ ಮೊದಲನೇ ಸೈನ್ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದರು ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರು. ಆ ಬೆಲೆ ಏರಿಕೆಯನ್ನು ಕಡಿತಗೊಳಿಸಿ ರೈತನಿಗೆ ಸಬ್ಸಿಡಿ ಕೊಟ್ಟು ರಸಗೊಬ್ಬರ ಕೊಡ್ತಕ್ಕಂಥ ಮೊದಲನೇ ಸಹಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸೈನ್ ಹಾಕಿರ್ತಕ್ಕಂಥದ್ದು. ಯಾವುದೋ 2 ರೂಪಾಯಿನ ಕೊಡೋದಕ್ಕೇನೆ ಒಂದೊಂದು ವರ್ಷ ತಗೋತಾ ಇದ್ದೀರಿ. ಪ್ರೋತ್ಸಾಹಧನ ನಾನೇ ಕೊಟ್ಟಿದ್ದು. ಈ ಪ್ರೋತ್ಸಾಹಧನದ ಚಿಂತನೆಯನ್ನು ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ 2 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಂದಿದ್ದರು ಹಾಲು ಉತ್ಪಾದಕರಿಗೆ. ಅದು 5 ರೂಪಾಯಿಗೆ ಹೋಗಿತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ 6 ರೂಪಾಯಿ ಮಾಡಬೇಕು ಅಂತ ಹೋದೆ. 6 ರೂಪಾಯಿಗೆ ನಾನು ತೀರ್ಮಾನ ತಗೊಂಡಿದ್ದನ್ನು ಇಂಪ್ಲಿಮೆಂಟ್ ಮಾಡದೆ ಸರ್ಕಾರ ತೆಗೀಲಿಕ್ಕೆ ಕಾರಣ ಯಾರು? ಇವರಿಂದ ಹೇಳಿಸ್ಕೋಬೇಕಾ ರೈತರಿಗೆ ಏನು ಮಾಡಬೇಕು ಅಂತೇಳಿ? ಇವ್ರು ಏನೇನು ಮಾಡೋರು ನೋಡಿಲ್ವ ರೈತರಿಗೆ? ಮೈಸೂರಲ್ಲೇ ನೋಡ್ತಾ ಇಲ್ವ ಈಗ? ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ. ಈ 15 ಸೈಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ CM ಆಗಿ. ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ? ಅದು ಬೇಕಾದಾಗಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ. ಯಾರೋ ಒಬ್ಬ ದಲಿತನ CITನಲ್ಲಿ ಅಲರ್ಟ್ ಆದಂಥ ಗೂಡ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು? ಇದು ಒಂದಲ್ಲ, ಮೊನ್ನೆ 15 ಸೈಟ್ ತಗೊಂಡಿರೋದಲ್ಲ ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ. ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ಡ್ ಅವನು 24,000 ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡಾದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ 10,000 ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು ಆಮೇಲೆ ಪಾಪ ಅವ್ನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವ್ರಲ್ಲ ಅಂತೇಳಿ ನಡೀತಲ್ಲ. ಜನ ಮರ್ತಿರ್ಬೋದು. ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು. ಅದೆಂಥದ್ದು ತೆರೆದು ಪುಸ್ತಕ ಪದೇ ಹೇಳ್ತಾರೆ. ಅದು ತೆಗೀರಿ. ಯಾರಿಗೆ ಸೇಲ್ ಮಾಡಿದ್ರ ಮೇಲೆ ಏನೇನಾಯ್ತದು ಸಮಾಜ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ, ಮಾರಿದ್ಯಾರ್ಗದನ್ನ ಇನ್ನೂ ಯಾರ ಕೈಲಿದೆ? ಅದು ಸುಮ್ಮನೆ ಹೆಸ್ರಿಗೆ ಮಾರಾಟ ತೋರಿಸ್ಕೊಂಡವ್ರೆ.